ನಮಸ್ತೆ ಬಂಧುಗಳೇ, ಪ್ರರೂಪ್ ಸವಿರುಚಿಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಹೊಸ ವರ್ಷದ ಶುಭಾಶಯಗಳು. ನಾನು ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾದ ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಹೇಗೆ ಮಾಡುವುದು, ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡುವ. 3 ಸ್ಪೂನ್ ಕೊತ್ತಂಬರಿ, 2 ಸ್ಪೂನ್ ಜೀರಿಗೆ, 3 ಸ್ಪೂನ್ ಕಾಳುಮೆಣಸು, 1 ಚಿಟಿಕೆ ಆಗೋಷ್ಟು ಮೆಂತೆ. ಮತ್ತು ಬಿಸಿ ನೀರಲ್ಲಿ ನೆನೆಸಿಟ್ಟ ಮೆಣಸು. ಬಿಸಿ ನೀರಲ್ಲಿ ಯಾಕೆ ಅಂತ ಹೇಳಿದರೆ ಕಲರ್ ಹಾಗೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಹಾಗೂ ಗೋಡಂಬಿ ತೆಗೆದುಕೊಂಡಿದ್ದೇನೆ. ಇದನ್ನೆಲ್ಲವನ್ನು ಚೆನ್ನಾಗಿ ಘಮ ಬರುವ ತನಕ ರೋಸ್ಟ್ ಮಾಡಿ. ಮತ್ತು ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ 4-5 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಇದು ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪ ಜಾಸ್ತಿ ಯೂಸ್ ಮಾಡಿದರೆ ಒಳ್ಳೆಯದು. ಈಗಾಗಲೇ ನಾನು ಪ್ರಾನ್ಸಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ 10 ನಿಮಿಷ ಇಟ್ಟಿದ್ದೇನೆ. ಅದನ್ನು ಈಗ ಬಿಸಿಯಾದ ತುಪ್ಪಕ್ಕೆ ಹಾಕುವ. ಈಗ ನಾವು ಪ್ರಾನ್ಸ್ನ 75% ಬೇಯುವ ಹಾಗೆ ತುಪ್ಪದಲ್ಲಿ ರೋಸ್ಟ್ ಮಾಡುವ. ಈಗ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಆದಷ್ಟು ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ನೋಡ್ಬೋದು ನೀರು ಬಿಡ್ತಾ ಇದೆ. ಇನ್ನೂ ಸ್ವಲ್ಪ ನೀರು ಬಿಡುತ್ತೆ, ಸ್ವಲ್ಪ ಬೇಯಿಸುವ. ಈಗ ನೋಡ್ಬೋದು 75% ಬೆಂದಿದೆ, ನೀರು ಕೂಡ ಬಿಟ್ಟಿದೆ. ಇದನ್ನು ತೆಗೆದು ಒಂದು ಪಾತ್ರೆಗೆ ಇಡುವ. ಅದಕ್ಕೆ ಈಗ ಮಾಡಿಟ್ಟ ಪೇಸ್ಟನ್ನು ಸೇರಿಸುವ. ನೀವು ಬೇಕಾದರೆ ನೀರು ಕೂಡ ಸೇರಿಸ್ಬೋದು. ನಾವು ಪ್ರಾನ್ಸ್ ಬಿಟ್ಟ ನೀರು ಇದ್ದ ಕಾರಣ ಅದನ್ನು ಮಾತ್ರ ಉಪಯೋಗ ಮಾಡಿದ್ದೇವೆ. ಇದನ್ನೆಲ್ಲ ತುಪ್ಪದಲ್ಲಿ ರೋಸ್ಟ್ ಮಾಡುವ. ರೋಸ್ಟ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಮತ್ತು ನೀವು ನೋಡ್ಬೋದು, ಈಗ ನಾನು ಮನೆಯಲ್ಲಿ ಯೂಸ್ ಮಾಡುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸಿಂಪಲ್ಲಾಗಿ ರೆಸಿಪಿ ಮಾಡ್ತಾ ಇದ್ದೇನೆ. ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಹೀಗೆ ಸಿಂಪಲ್ ರೆಸಿಪೀಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈಗ ನಾನು ಮಸಾಲೆಗೆ ಎಷ್ಟು ಬೇಕು ಅಷ್ಟು ರುಚಿ ಉಪ್ಪು ಸೇರಿಸ್ತಾ ಇದ್ದೇನೆ. ಯಾಕೆಂದರೆ ಪ್ರಾನ್ಸಿಗೆ ಮೊದಲೇ ಉಪ್ಪು ಮತ್ತು ಅರಿಶಿನ ಸೇರಿಸಿರೋದ್ರಿಂದ ನೋಡಿ ಸೇರಿಸಿಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಮಸಾಲೆ ಎಷ್ಟು ತಿಕ್ಕಾಗ್ತಾ ಇದೆ ಅಂತ. ಈಗ ಕೈ ಬಿಡದೆ ತಿರುಗಿಸಿ, ಯಾಕೆಂದರೆ ತಳ ಹಿಡುವ ಸಾಧ್ಯತೆ ಇದೆ. ಇದೇ ಸಮಯಕ್ಕೆ ನಾವು ತೆಗೆದಿಟ್ಟ ರೋಸ್ಟ್ ಮಾಡಿದ ಪ್ರಾನ್ಸ್ನ ಸೇರಿಸುವ. ಈ ಸಮಯದಲ್ಲಿ ಬೇಕಾದರೆ ರೋಸ್ಟ್ ಮಾಡಿದ ನೀರುಳ್ಳಿ ಕೂಡ ಸೇರಿಸ್ಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಸೇರಿಸ್ತಾ ಇಲ್ಲ. ಈಗ ಸ್ವಲ್ಪ ರೋಸ್ಟ್ ಆಗಲಿ. ಈಗ ರೋಸ್ಟ್ ಆಗ್ತಾ ಬಂತು, ನೋಡ್ತಾ ಇರ್ಬೋದು ತುಪ್ಪ ಬಿಟ್ಟಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾವು ಅದಕ್ಕೆ ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀವಿ. ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಆ್ಯಡ್ ಮಾಡ್ಬೋದು. ನಿಮಗೆ ಇನ್ನೂ ಕೂಡ ತಿಕ್ಕಬೇಕಂತ ಇದ್ದರೆ ಇನ್ನೂ ಕೂಡ ಜಾಸ್ತಿ ರೋಸ್ಟ್ ಮಾಡ್ಬೋದು. ಈಗ ನೋಡ್ಬೋದು ರೆಡಿಯಾಗಿದೆ. ಇದನ್ನು ನೀವು ಯಾವುದೇ ರೀತಿಯಲ್ಲಿ ನೀವು ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ಅನ್ನಕ್ಕೆ, ಚಪಾತಿ, ರೊಟ್ಟಿ ಅಥವಾ ಸೈಡ್ ಡಿಶ್ ಕೂಡ ಆಗಿ ಕೂಡ ಯೂಸ್ ಮಾಡ್ಬೋದು. ಇಷ್ಟೋ ತನಕ ನನಗೆ ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.